ಈ ಸಮಾಜ ಪರಿವರ್ತನೆ ಮಾಡಲಿಕ್ಕೆ ಮಾಧ್ಯಮಗಳು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ. ಮಾಧ್ಯಮದಲ್ಲಿ ಏನಾದರೂ ನಾವು ಸಮಾಜಕ್ಕೆ ಹಿತವಾಗಿರ್ತಕ್ಕಂಥದ್ದನ್ನು ನಾವು ಪ್ರಸಾರ ಮಾಡಲಿಲ್ಲ, ಸಮಾಜಕ್ಕೆ ಹಿತವಾಗಿರ್ತಕ್ಕಂಥದ್ದನ್ನು ನಾವು ಜನರಲ್ಲಿ ಪರಿವರ್ತನೆ ತರುವಂಥ ದಾರಿಯೊಳಗೆ ಒಯ್ಯಲಿಲ್ಲ ಅಂದರೆ ಮತ್ತು ಏನಾಗ್ತದೆ, ಅಪರಾಧಗಳು ಹೆಚ್ಚಾಗ್ತವೆ. ಯಾವ ದಿಶೆಯಲ್ಲಿ ನಾವು ಈ ಪ್ರಜಾರಾಜ್ಯವನ್ನು ಓಡಿಸಬೇಕು ಆ ದಿಶೆಯಲ್ಲಿ ಓಡೋದಿಲ್ಲ ಮತ್ತು ಅದು ಅನಾರೋಗ್ಯಕರ ವಾತಾವರಣ ಸಮಾಜದಲ್ಲಿ ಬೆಳೀತದೆ, ಅಪರಾಧಗಳು ಹೆಚ್ಚಾಗ್ತವೆ, ಹಿಂಗೆಲ್ಲ ಇದೆ. ಅದಕ್ಕೆ ನಾನು ನಮಗೇನು ಹೇಳೋದು ಅಂದರೆ, ಈ ನಮ್ಮ ಆಯ್ದಲ್ಲಿ ಚಾನಲ್ ಏನು ಮಾಡಬೇಕು ಅಂತಂದರೆ, ಸಮಾಜ ಪರಿವರ್ತನೆಗೆ ಯೋಗ್ಯವಾಗಿರ್ತಕ್ಕಂಥ ಮಾಧ್ಯಮವನ್ನೇ ಆರಿಸ್ಕೋಬೇಕು ಮತ್ತು ಅಲ್ಲೆಲ್ಲೇ ನಡೀತಕ್ಕಂಥ ಈ ಕೊಲೆ, ಸುಲಿಗೆ ಅಥವಾ ರೇಪು ಇವೇನು ಕೆಲವು ನಡೆದಿರ್ತವೆ, ಇದನ್ನು ಹೆಚ್ಚಿಗೆ ಹೈಲೈಟ್ ಮಾಡಿ ನಾವು ಅದನ್ನು ನಮ್ಮ ಚಾನಲ್ನಲ್ಲಿ ಅದನ್ನೇ ಏನು ಉಳಿದವ್ರು ಮಾಡ್ತಾರೆ ಹಾಗೆ ಅದನ್ನೇ ನಾವು ಹುಡುಕಿ ತೆಗೆದು ಅಲ್ಲಿ ರೇಪು, ಇಲ್ಲಿ ಮರ್ಡರು, ಇಲ್ಲಿದು ಅವ ಅನ್ನೋದನ್ನು ನಾವು ಹೆಚ್ಚಿಗೆ ಬಿಂಬಿಸ್ಲಿಕ್ಕೆ ಹೋದೀವಿ ಸಾರ್ವಜನಿಕಕ್ಕೆ ಅಂದರೆ ಅದು ಮಕ್ಕಳ ಮೇಲೆ ಬೇರೆ ರೀತಿಯಿಂದ ಪರಿಣಾಮ ಆಗ್ತದೆ. ಕಾನೂನು, ನ್ಯಾಯಾಲಯಗಳು ಮತ್ತು ಏನು ಮಾಡೋಕ್ಕೆ ಬರ್ದಂಗೆ ಆಗಿಬಿಡ್ತದೆ. ಯಾಕೆ ಮೊದಲೇ ನ್ಯಾಯಾಲಯ ನಿರ್ಣಯ ಆಗೋಕ್ಕಿಂತ ಮೊದಲೇ ಇವೆಲ್ಲ ಮಾಧ್ಯಮಗಳು ಬಿತ್ತರಿಸ್ಬಿಟ್ಬಿಟ್ರೆ ಅದಕ್ಕೇನು ಅಲ್ಲಿ ಮುಂದೆ ಸಾಕ್ಷಿ ಪುರಾವೆಗಳಿಗೆ ಯಾವುದು ಉಳಿಯೋದಿಲ್ಲ. ಸಾಕ್ಷಿ ಪುರಾವೆ ಉಳಿದ್ರೂ ಸಹಿತ ಅವು ತೃಪ್ತಿಕರವಾಗಿ ಅವು ಸಿದ್ಧ ಮಾಡಬೇಕನ್ನೋ ರೀತಿ ಒಳಗೆ ಬೆಳೆಯೋದೇ ಇಲ್ಲ. ಪಡ್ತಾರೆ ಹೇಳಿದ್ಕೊಳ್ಳಿ ಮಾಡೇ ಬಿಡ್ತಾರೆ 2-3 ದಿವಸದಲ್ಲಿ. ಅದಕ್ಕೆ ಪೊಲೀಸರು ಕುಮ್ಮಕ್ಕು ಕೊಡ್ತಾರೆ ನಾಶ ಮಾಡಲಿಕ್ಕೆ, ಅವರು ಮಾಡ್ತಾರೆ. ಆದ್ದರಿಂದ ನಾನು ದಿಲ್ಲಿಯವರಿಗೆ ಏನೊಂದು ಹೇಳಬಯಸ್ತೇನೆ, ನನ್ನ ಕಳಕಳಿ ವಿನಂತಿ ಏನಂದರೆ, ನೀವು ಸಮಾಜ ಪರಿವರ್ತನೆ ದಾರಿಯಲ್ಲಿ ಏನು ನಮ್ಮ ಚಾನಲ್ ಓಡ್ತದೆ, ಪ್ರತಿಯೊಂದು ವಿತರಣೆಯಲ್ಲಿ ಒಂದು ಮೌಲಿಕ ವಿಚಾರ ಇಟ್ಟುಕೊಂಡು, ಸಮಾಜ ಪರಿವರ್ತನೆಯ ದಿಶೆಯೊಳಗೆ ಒಂದು ಮೌಲಿಕ ವಿಚಾರ ಇಟ್ಟುಕೊಂಡು, ಈಗೇನು ನಡೆದಿರೋದಲ್ಲ ಇವನ್ನೆಲ್ಲ ಹುಡುಕಿ ಚಾನಲ್ನಂಗೆ ಆಗಲಾರ್ದಂಗೆ ಈ ಚಾನಲ್ಲು ಇದೊಂದು ಡಿಸ್ಟಿಂಗ್ವಿಶ್ ಚಾನಲ್. ಇದು ಎಲ್ಲದಕ್ಕಿಂತ ಬೇರೆ ಆಗಿರ್ತಕ್ಕಂಥ ಚಾನಲ್ಲು. ಇದನ್ನು ನೋಡಬೇಕಪ್ಪ ಜನರು, ಇದನ್ನೇ ಹಾಕೋಣ ಬಟನ್ನು ಅನ್ನೋ ರೀತಿಯೊಳಗೆ ಇದನ್ನು ನಾವು ಪೂರ್ಣ ತಾತ್ವಿಕ ಅಥವಾ ತತ್ವದ ಮೇಲೆ ಹೋಗಬೇಕು. ಪೂರ್ಣ ಜನಗಳ ಸಾರ್ವಜನಿಕ ಮಾನಸಿಕ ಸ್ಥಿತಿಯನ್ನು ಅಥವಾ ನಾವು ಈಗ ಒಂದು ಯಾವುದೋ ತರ್ಕ ಮಾಡಿ ಬರೆಯೋದು, ಈ ಸುಮ್ಮನೆ ತರ್ಕ ಮಾಡಿ ಹೇಳ್ತಾರೆ, ಅವನು ಆ ರಾಜಕಾರಣಿ ಭಾಳ ತ್ರಾಸನೇ ಬಿದ್ದಾನೆ, ಇವ್ರಿಗೇನು ಗೊತ್ತು, ಅವೆಲ್ಲ ಇಂಥ ಡೆವಲಪ್ಮೆಂಟ್ ಇರ್ತಾವೆ ನೋಡ್ರಿ. ಈಗ ಯಡಿಯೂರಪ್ಪ ತ್ರಾಸನೇ ಬಿದ್ದಾನೆ ಮಂತ್ರಿ ಮಂಡಲ ಮಾಡೋಕ್ಕೆ. ಇವೆಲ್ಲವನ್ನು ನಾವು ಹೆಕ್ಕಿ ತೆಗೆದ್ರೆ ಲಾಜಿಕ್ ಆದಂಗೆ ಆಗ್ತದೆ. ಇದನ್ನು ತರ್ಕ ಮಾಡೋದು ಮಾಧ್ಯಮಗಳಿಗೆ ಕೆಲಸ ಅಲ್ಲ. ಹಾಳ ಹೋಗಲಿ ಇರಲಿ ಅಂತ ಹೇಳ್ತಾನೆ. ಆದರೆ ನಡೆದಿರೋದು ಏನಿದೆ ಅದು ಎಷ್ಟರ ಮಟ್ಟಿಗೆ ಬದಲಾವಣೆ ತರಲಿಕ್ಕೆ ಹಿತಕರ ಅದೇ ಅಥವಾ ಅಹಿತಕರ ಅದೇ, ಇದನ್ನು ನಮ್ಮ ಬಿತ್ತರಿಸ್ಬಿಟ್ರೆ ಜನ ಇದಕ್ಕೆ ಬೆಲೆ ಭಾಳ ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಬರೀ ಒಂದು ಪ್ರಾರ್ಥನೆ, ಅಧ್ಯಾತ್ಮ ಅಥವಾ ಮುಂಜಾನೆ ಮಾಡ್ತಾರೆ ಕೆಲವು ಚಾನಲ್ಲು, ಅದೂ ಬೇಡ ನಮಗೆ. ಅದಿಷ್ಟ ಏನು ಅಂದರೆ, ಅಲ್ಲಿ ನೋಡಿದ ಕೂಡಲೇ ಒಂದು ಥಾಟ್ ಪ್ರೊವೋಕ್ ಆಗಿರಬೇಕು. ಇವತ್ತು ನಾನು ಈ ಚಾನಲ್ ನೋಡಿದೆ, ಅದ್ರೊಳಗೆ ಇನ್ನು ಬಿತ್ತರಿಸಿದ್ರಿಂದ ನನಗೊಂದೇನೋ ಒಂದು ವಿಚಾರದಲ್ಲಿ ಬದಲಾವಣೆ ಆಯ್ತು ಅಂತ ಅವ್ನು 4 ಮಂದಿಗೆ ಹೇಳ್ಕೊತ ಹೋಗಬೇಕು. ನೀವು ಈ ಚಾನಲ್ ನೋಡ್ರಿ, ಈ ಚಾನಲ್ನಲ್ಲಿ ಎಲ್ಲ ಬುದ್ಧಿವಂತಿಕೆ ವಿಚಾರಗಳು ಬರ್ತವೆ, ಎಷ್ಟು ಪರಿವರ್ತನೆ ದಾರಿಯಲ್ಲಿ ಅವರು ಸತ್ಯವನ್ನೇ ಬಿಂಬಿಸ್ತಾರೆ, ಇದು ಹೇಳಬೇಕು. ಅದಕ್ಕೆ ನಾನು ಹೇಳ್ತೇನೆ, ಒಬ್ಬ ಕ್ರಿಮಿನಲ್ ಲಾಯರ್ ಈ ದೃಷ್ಟಿಯಿಂದ ನಿಮ್ಮನ್ನ ಹೇಳೋದಂದರೆ, ಈ ರೀತಿ ಅಲ್ಲೆಲ್ಲೆಲ್ಲ ನಡೆದ್ಬಿಟ್ಟವಲ್ಲ, ಇವನ್ನ ನಾವು ಅಪರಾಧಿಗಳನ್ನು ವಿಜೃಂಭೀಕರಿಸಿ ಅವನ್ನ ಒಳ್ಳೆ ಬಹಳ ಇದು ಮಾಡಿ ನಾವೇನಪ್ಪ ಅವ್ರು ಮಾಡೋದು ಒಂದು ದೊಡ್ಡ ಮೆರಿಟು ಅನ್ನೋ ರೀತಿ ಒಳಗೆ ಚಾನಲ್ಗಳು ಬಿತ್ತರಿಸ್ಬಿಟ್ರೆ ಅದು ಅವು ಸಮಾಜಕ್ಕೊಂದು ಸಂದೇಶ ಕೊಡ್ತಾವಂತಲ್ಲ, ಅವು ಸಮಾಜಕ್ಕೊಂದು ವಿರುದ್ಧವಾಗಿರ್ತಕ್ಕಂಥ ಇವನ್ನ ಕೊಟ್ಬಿಡ್ತಾವೆ. ಅದರಿಂದ ತರುಣ ಇದೇ ಮಾಡ್ತಾರೆ. ಇಲ್ಲ ಕಾನೂನು ಈ ದೇಶದಲ್ಲಿ ಭಾಳ ಭದ್ರವಾಗಿದೆ. ಈಗ 3 ಜನ ಇದ್ದಾರೆ ಕಾನೂನನ್ನು ಭದ್ರತೆಯನ್ನು ಸಡಿಲು ಮಾಡೋಕ್ಕಿತ್ತಾರಲ್ಲ, ಅವ್ರು ಯಾರಂದರೆ 3 ಜನ ಇದ್ದಾರೆ. ಒಬ್ಬರು ಈ ಪೊಲೀಸರು, 2 ಪೊಲೀಸರ ಕೇಸನ್ನು ಸರ್ಕಾರದಲ್ಲಿ ಬಿಂಬಿಸ್ತಕ್ಕಂಥ ಪ್ರಾಸಿಕ್ಯೂಟರ್ಗಳು ಅಥವಾ ಸರ್ಕಾರಕ್ಕೆ ಅದನ್ನು ಸರಿಯಾದ ರೀತಿಯೊಳಗೆ ಮಂಡಿಸಲಾರದೆ ಇರ್ತಕ್ಕಂಥ ಇದೇನು ಒಂದು ಪ್ರಾಸಿಕ್ಯೂಷನ್ ಅಂತ ಏನೈತಲ್ಲ, ಇವರು ಮತ್ತು ಈ ಪೊಲೀಸರು ಅದು ಇರೋ ಸತ್ಯಾಸತ್ಯವನ್ನು ವಿಂಗಡಿಸಿ ಏನು ತಮಗೆ ಹೇಗೆ ಬೇಕೋ ಆ ದುಡ್ಡಿನ ಬೆಂಬಲದ ಮೇಲೆ ಅಥವಾ ವಸೂಲಿ ಬೆಂಬಲದ ಮೇಲೆ ಅದನ್ನು ಪೃಥಕ್ಕರಿಸಿ ಸತ್ಯವನ್ನೇ ಇದ್ದುಬಿಟ್ರೆ ಭಾಳ ಸರಿ ಇರ್ತದೆ.
ಅದು ಶಿಕ್ಷೆ ಆಗದೇ ಇರಲಿ ಸರಿನೇ ಇರ್ತದೆ. ಆದರೆ ಅಲ್ಲಿ ಇವರು ಅನೇಕ ಒತ್ತಡಗಳ ಒಳಗಾಗಿ ಇನ್ನೂ ಈ ಇನ್ವೆಸ್ಟಿಗೇಷನ್ ತನಿಖೆ ಸಮಯದಲ್ಲೇ ಅದನ್ನು ರೂಪ ಬದಲಿಸ್ತಾರೆ, ಅದು ದಾರಿ ಬದಲಿಸ್ತಾರೆ. ಅಲ್ಲೇನಾದ್ರು ಒಂದು ಸ್ವಲ್ಪ ಈ ಕಡೆಗೆ ಆ ಕಡೆ ಅನ್ನುವಂಥ ರೀತಿಯೊಳಗೆ ಮಾಡಿಬಿಡ್ತಾರೆ. ಅದು ಹೇಗಿದ್ರೆ ಹಂಗೆ ಮಾಡಿದ್ರೆ ಅದು ಹಾಗಾಗಿ ಆಗ್ತದೆ. ಸತ್ಯ ನ್ಯಾಯ ಕಾನೂನು ಇದೆಯಲ್ಲ, ಅದು ಹಂಗೆ ಬರೋ ಕರೆಕ್ಟಾಗಿ ಹೋಯ್ತದೆ. ಅದನ್ನ ಇವ್ರು ಅಲ್ಲಿ ತರಿಸ್ತಾರೆ. ಆಮೇಲೆ ಮತ್ತೆ ಪ್ರಾಸಿಕ್ಯೂಷನ್ ಬಂದಮೇಲೆ ನಮ್ಮಲ್ಲಿ ಈ ರಾಜ್ಯದಲ್ಲಿ ಅಂತೂ ಹೇಳಬೇಡಿ, ಪ್ರಾಸಿಕ್ಯೂಷನ್ ಅಂದರೆ ಈ ಪೊಲೀಸರಿಗೆ ಕೊಟ್ಟಂಥ ಕೇಸನ್ನು ಕೋರ್ಟ್ನಲ್ಲಿ ಯಾವ ರೀತಿ ಶಿಕ್ಷೆ ಆಗೋ ರೀತಿಯಲ್ಲಿ ಬಿಂಬಿಸಬೇಕು. ಇದಾಗಿದೆ ಒಂದು ಅಪರಾಧ, ಇಷ್ಟೊಂದು ಇವ ಕಲೆಕ್ಟ್ ಮಾಡಿದ್ದಾನೆ, ಇದನ್ನು ನಾನು ಬುದ್ಧಿವಂತಿಕೆಯಿಂದ ಕೋರ್ಟ್ ಮುಂದೆ ನಾನು ಇಟ್ಟರೆ, ಆ ರೀತಿ ನಾನು ಇಟ್ಕೊಳ್ಳೋದಾದರೆ ನನ್ನ ಕರ್ತವ್ಯದಲ್ಲಿ ನಾನು ಅವರು ಮಾಡಿದ 4 ಆಣೆ 8 ಆಣೆ ಇರೋದನ್ನು ನಾ ಮಾಡಿಬಿಟ್ಟೆ ಅಂದರೆ ಅವನಿಗೆ ಸರಿಯಾದ ಪಾಠ ಜಡ್ಜ್ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ. ಬಟ್ ಈ ಪ್ರಾಸಿಕ್ಯೂಷನ್ನು ಯಾರು ಓದೋದಿಲ್ಲ, ಬರೋದಿಲ್ಲ, ನೋಡೋದಿಲ್ಲ. ಯಾರು ಹೇಳಿದ್ದಾರೆ ಆ ಹುಡುಗಿ ರೇಪ್ ಮಾಡಿದ ಹುಡುಗಿ ಹೇಳಿದ್ರು ಸಹಿತ ಅಯ್ಯೋ ಎಷ್ಟು ಸೀರಿಯಸ್ ಅದೇ, ಓದ್ಕೊಂಡು ಹೋಗ್ಬೇಕು ನಾನು ಕೋರ್ಟ್ ಮುಂದೆ, ಅದನ್ನು ಆ ರೀತಿ ಇಡಬೇಕು ಅಂತ ಅದು ಮಾಡೋದಿಲ್ಲ. ಅದಕ್ಕೆ ಮತ್ತೊಂದು ಎಲಿಮೆಂಟ್ ಏನಂದರೆ ಈ ಸಿಸ್ಟಮ್ದಲ್ಲಿ ಪ್ರಾಸಿಕ್ಯೂಷನ್ನು ಈ ಪೊಲೀಸ್ ಇವೆರಡು ಸಿಸ್ಟಮು ಅದು $100 ರೂಪಾಯಿ ಇದ್ದರೆ ಅದಾಗೆ ಅಲ್ಲೇ ಕಟ್ ಹಾಕುವಂತ ಅದು ಒಂದು 8 ಆಣೆಗೋ 10 ಆಣೆಗೋ ಬಂದಿರ್ತಾರೆ. ಇಲ್ಲಿ ಈಗ ನಿಜವಾಗಿ ಹೇಳೋದಾದರೆ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಓದಿದರೆ ಭಾಳ ಚಿಂತನಕಾರಿ ಪರಿಸ್ಥಿತಿ ಇದೆ. ಎಷ್ಟೊಂದು ದಟ್ಟವಾಗಿದೆ ನಮ್ಮ ಎದುರಿಗಿದ್ರು ಸಹಿತ ಬಿಡುಗಡೆ ಆಗಿಬಿಡ್ತದೆ. ಅದು ಕಾರಣ ಅಂದರೆ ಜಡ್ಜಸ್ಸು ಕೂಡ ಈಗೇನಾಗಿದೆ, ಜಡ್ಜಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆಯಲ್ಲ ಇದು ಭಾಳ ಹೋಪ್ಲೆಸ್ ಇದೆ. ಅದು ಜಡ್ಜಸ್ ರಿಕ್ರೂಟ್ಮೆಂಟ್ ಅವನು ಒಂದು ಸಾರಿ ಏನು ಕ್ರಿಮಿನಲ್ ಕೇಸು ಮಾಡಿರೋದಿಲ್ಲ, ವಕೀಲಿಕೆಯನ್ನು ಮಾಡಿರೋದಿಲ್ಲ, ಏನೂ ಮಾಡೋದಿಲ್ಲ, ಯಾವುದೋ ಇರ್ತಾನೆ, ಏನೋ ಮಾಡಿ ಅವ ಅಲ್ಲಿ ಬಂದು ಕುಂಡಿರ್ತಾನೆ. ಅವನಿಗೀಗ ರೇಪ್ನಲ್ಲಿ ಅಕ್ಕಿ ವಿಕ್ಟಿಮ್ ಇದ್ದಾಳಲ್ಲ, ಆಕಿ ಏನು ಹೇಳ್ತಾಳೆ, ಇದರೊಳಗೆ ಏನು ಬಲ ಇದೆ, ಅವಳು ಹೇಳೋದ್ರಲ್ಲಿ ಏನು ಅಂತ ಒಂದು ಮಹತ್ವದ ಕಾನೂನು ಮುದ್ದ ಇದೆ, ಇದನ್ನು ತಿಳ್ಕೊಳ್ಳೋಂಥ ಶಕ್ತಿ ಅವ್ರಿಗಿರೋದೇ ಇಲ್ಲ. ಮೋಸ್ಟ್ ಆಫ್ ದಿ 80% ಆಫ್ ದಿ ಜಡ್ಜಸ್ ಇದಾರಲ್ಲ ಅವರೆಲ್ಲ ಇದೇ ನಮ್ಮನೆ ರಿಕ್ರೂಟ್ಮೆಂಟ್ ಆದವರು, ಏನು ಬೆಲೆ ಇಲ್ಲ, ಹಿನ್ನೆಲೆ ಇಲ್ಲ, ಪ್ರಾಕ್ಟೀಸ್ ಇಲ್ಲ, ಅಥವಾ ಓದಿಲ್ಲ, ಬರೆಯಿಲ್ಲ, ಕ್ರಿಮಿನಲ್ ಪ್ರೊಸೀಜರ್ ಇಲ್ಲ, ಏನಿಲ್ಲ. ಹೀಗಾಗಿ ಅಲ್ಲೊಂದು ಆ ಕಡೆ ಹೋಗ್ತದೆ. ಈ ಹಿಂಗೆ ಹೋಗೋದ್ರಿಂದ ಇಲ್ಲೇ ಒಂದು 8 ಆಣೆ ಕರಗಿಬಿಟ್ರೆ, ಸತ್ಯಾಸತ್ಯವನ್ನೆಲ್ಲ ಇಲ್ಲೇ ಕರಗಿಬಿಟ್ರೆ, ಇನ್ನು ಉಳಿದಿದ್ದು ಆ ಜಡ್ಜಿನ ದೊಡ್ಡ ತನಕ ಏನೋ ಆಗಿ ಅದು ಆಗ್ತದೆ. ಹೋಗಲಿ, ಏನೋ ದೇವಶಾತ್ ಕರ್ಮಕ್ಕೋ ಏನೋ ಶಿಕ್ಷೆ ಮಾಡ್ದ, ಅದೇನು ಒಂದು ಸತ್ಯ ಹೊರಡಿಸ್ಬೇಕಲ್ಲ ಜಡ್ಜ ಹೊರಡಿತು. ಮುಂದೆ ಅಪೀಲ್ನಲ್ಲಿ ಹೋದ್ಮೇಲೆ ಆ ಮಹಾನುಭಾವ ತನ್ನ ತಲೆಯಿಂದ ಅದಕ್ಕೆ ಅಪ್ಲೈ ಮಾಡಿ ನೋಡ್ದ, ಅಥವಾ ಅದಾಯಿತು, ಏನೋ ಒಂದು ಆಗ್ತದೆ. ಅಲ್ಲಿನೂ ಕೂಡ ಹಿಂಗೆ ಯಾರು ನೌಕರಿ ಜಡ್ಜ್ ಅಂದರೆ ಇದು ನೌಕರಿ ಅಲ್ಲ, ಇದು ಹುಟ್ಟಿ ಬರಬೇಕು, ಇದು ಒಂದು ಮಹಾ ಸಿದ್ಧಿ ಯೋಗ ನಿನಗೆ ಸಿಕ್ಕಿದೆಯಪ್ಪ, ನೀನು ಜಡ್ಜ್ ಅಂತ ಕೂತ್ಕೊಂಡಿದೆಯಾ, ಇಲ್ಲಿ ನೀನು ಪವಿತ್ರವಾದ ಇದು ಇಟ್ಕೋ ಕೆಲಸ ಮತ್ತು ಎಲ್ಲವನ್ನು ಅಂದರೆ ಅವೆಲ್ಲವೂ ಅಂತ ಅಂತೀರಿ. ಅಲ್ಲಿ ಅಪೀಲ್ನಲ್ಲಿ ಕೂಡ ಏನೋ ಆಗ್ತದೆ.